ಜವಾಬ್ದಾರಿ, ಕರ್ತವ್ಯ ಹಾಗೂ ನಮ್ಮ ಹೊಣೆಗಾರಿಕೆಯನ್ನು ಎಚ್ಚರಿಸಿಕೊಟ್ಟಂತಹ ಅಖಂಡ ಭಾರತದ ಕೋಟಿ ಕೋಟಿ ಪ್ರಜೆಗಳಿಗೂ ದೇಶದ ಜವಾಬ್ದಾರಿಯನ್ನು ಅಧಿಕೃತವಾಗಿ ನೆನಪು ಮಾಡುವ ಶುಭ ದಿನವೇ ಗಣರಾಜ್ಯೋತ್ಸವ ದಿನ ಎಂದು ನಮಗೆ ಅನಿಸಿಕೆಗಳ ಮೂಲಕ ನಮಗೆ ತಿಳಿಸಿಕೊಟ್ಟಂತಹ ಟಿ ತಿಮ್ಮಯ್ಯ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಿರೀಕ್ಷಿತ ಮತ್ತು ತಂಡ 9ನೇ ತರಗತಿ ದೇಶಭಕ್ತಿ ಗೀತೆ ವಿವೇಕ ಹಿರಿಯ ಪ್ರೌಢಶಾಲಾ ವಿಭಾಗದಿಂದ ಭಾರತ ರತ್ನವು ನೀನಾಗು ಎಂದು ತಮ್ಮ ಗಾಯನದ ಮೂಲಕ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದು ನಿಮ್ಮೆಲ್ಲರನ್ನೂ ಎಚ್ಚರಿಸಿಗೊಳಿಸಿದಂತಹ ನಿರೀಕ್ಷಿತ ಮತ್ತು ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾದಯ್ಯ ಸರ್ ಅವರಿಗೆ ಅಧ್ಯಕ್ಷತೆ ನುಡಿಗಳನ್ನು ನುಡಿಯಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸಣ್ಣ ಬದಲಾವಣೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು MSIPS ಶಿಕ್ಷಕರಾದಂತಹ ಜೀವನ್ ಪ್ರಸಾದ್ ಸರ್ ತನ್ನ ಅನಿಸಿಕೆಗಳನ್ನು ಮಾತನಾಡಲು ಬರುತ್ತಿದ್ದಾರೆ. ತಮ್ಮ ವಾಕ್ಚಾತುರ್ಯದ ಮೂಲಕ ನಮ್ಮ ರಾಷ್ಟ್ರಕ್ಕೆ ಪಿತಾಮಹರೆನಿಸಿಕೊಂಡಂತಹ ಗಾಂಧೀಜಿಯವರು ಎಷ್ಟು ಮುಖ್ಯನೋ ಹಾಗೆ ನಮ್ಮ ಸಂವಿಧಾನದ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟು ಹಾಗೂ ನಮ್ಮ ದೇಶವನ್ನು ಕಟ್ಟಲು ಯಾವುದೇ ಹೋರಾಟಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಪ್ರೀತಿ ಪ್ರೇಮವನ್ನು ಬೆಳೆಸಿಕೊಳ್ಳಿ ಎಂದು ನಮ್ಮ ಮನಸ್ಸಿಗೆ ಮನಮುಟ್ಟುವಂತೆ ಹೇಳಿದಂತಹ ಜೀವನ್ ಪ್ರಸಾದ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾದಯ್ಯ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗಣರಾಜ್ಯೋತ್ಸವ ಎಂದರೇನು, ಹಾಗೆ ಮಕ್ಕಳ ಕರ್ತವ್ಯ ಮತ್ತು ಶಿಕ್ಷಕರ ಜವಾಬ್ದಾರಿಯನ್ನು ಎಚ್ಚರಿಸಿಕೊಟ್ಟಂತಹ ಮಾದಯ್ಯ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಂತೆಯೇ ನಮ್ಮ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ವಂದನಾರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ವಿವೇಕ ಪ್ರೌಢಶಾಲೆಯ ಶಿಕ್ಷಕರಾದಂತಹ ಅನುಷಾ ಮೇಡಮ್ ರವರು. ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಅನುಷಾ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ, ಒಬ್ಬನೇ ಎಂದು ಹೋರಾಟ ಮಾಡಲು ಹಿಂಜರಿಯಬೇಡ, ಏಕೆಂದರೆ ಸಾವಿರಾರು ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸ ಸೇರುವುದು ನಿನ್ನ ಹೆಸರು ಎಂದು ಹೇಳಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಇಂದಿನ ದಿನವನ್ನು ಸಂಭ್ರಮಿಸಿಗೊಳಿಸುವುದರ ಮೂಲಕ ಎಲ್ಲ ಶಿಕ್ಷಕರು ವೇದಿಕೆಯ ಮುಂಭಾಗಕ್ಕೆ ಬಂದು ಫೋಟೋವನ್ನು ತೆಗೆಸಿಕೊಳ್ಳಬೇಕಾಗಿ ವಿನಂತಿಸಿ.